ಲಕ್ಷ ಲಕ್ಷ ಸಂಪಾದನೆ ಮಾಡ್ಕೊಂಡು ಆರಾಮಾಗಿರ್ತಾ ಇದ್ರು. ಅರ್ಜೆಂಟ್ ಕೆಲಸದ ಮೇಲೆ ಇವತ್ತು ಬ್ಯಾಂಗ್ಳೂರ್ಗೆ ಹೊರಡ್ತೀನಿ. ಬ್ರೇಕ್ಫಾಸ್ಟ್ ನ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ 9:15 ಆಗಿರುತ್ತೆ. 9:20ಗೆ ಮಾರ್ಕೆಟ್ ಮೇಲೋಗುತ್ತೆ ಅಂತ ನನಗೆ ಒಂದು ಇಂಡಿಕೇಶನ್ ಸಿಗುತ್ತೆ. ಅದೇ ಬೇಸಿಸ್ ಮೇಲೆ ಕಾಲ್ ಸೈಡ್ ಒಂದು ಟ್ರೇಡ್ ನ ತಗೊಂಡು ವಿತಿನ್ 25 to 30 ಮಿನಿಟ್ಸ್ ಅಲ್ಲಿ ಹಾಕಿರೋ ಟಾರ್ಗೆಟ್ ಎಲ್ಲ ಹಿಟ್ ಆಗುತ್ತೆ. ಅಂಡ್ ಈ ವೀಕ್ ನ ಟ್ರೇಡಿಂಗ್ ಸೆಷನ್ ನ ನಾನು ಮುಗಿಸ್ತೀನಿ. ಸೊ ಇವತ್ತು ಸ್ಟಾಕ್ ಮಾರ್ಕೆಟ್ ರಿಯಾಲಿಟಿನ ನಾನು ಮಾತಾಡ್ತೀನಿ. ಎಷ್ಟೊಂದ್ ಜನ ಇದನ್ನ ಗ್ಯಾಂಬ್ಲಿಂಗ್ ಅಂತ ಹೇಳ್ತಾರೆ. ಅಂಡ್ ಇನ್ನೊಂದಷ್ಟು ಜನಕ್ಕೆ ಇದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ. ಅದೇನಾಗಿದ್ರು ಪರವಾಗಿಲ್ಲ, ನಮ್ ಜನಕ್ಕೆ ದುಡ್ಡು ಬೇಕು ಅಷ್ಟೇ. ಆ ದುಡ್ಡಿಗೋಸ್ಕರ ಫಾರೆಕ್ಸ್ ಟ್ರೇಡಿಂಗ್ ಅಂತೆ, ಬೈನರಿ ಟ್ರೇಡಿಂಗ್ ಅಂತೆ, ಕಲರ್ ಟ್ರೇಡಿಂಗ್ ಅಂತೆ, ಹಿಂಗೆ ಏನೇನೋ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್ ಏನಾದ್ರು ಎಲ್ಲಾರ್ಗು ವರ್ಕ್ ಆಗಂಗಿದ್ರೆ ಎಲ್ಲಾರು ಲಕ್ಷ ಲಕ್ಷ ಸಂಪಾದನೆ ಮಾಡ್ಕೊಂಡು ಆರಾಮಾಗಿರ್ತಾ ಇದ್ರು. ಅಂಡ್ ಬೀದಿಯಲ್ಲಿ ಇಷ್ಟು ಕಷ್ಟಪಟ್ಟು ಬದುಕ್ತಿರೋ ಜನಗಳೇ ಸಿಗ್ತಾ ಇರ್ಲಿಲ್ಲ. ಟ್ರೇಡಿಂಗ್ ಇಸ್ ನಾಟ್ ದಟ್ ಎವ್ರಿಬಡಿ ಕ್ಯಾನ್ ಡೂ. ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡ್ಬೇಕಂತ ಅಂದ್ರೆ ಯು ನೀಡ್ ಸ್ಕಿಲ್ಸ್. ಅಂಡ್ ಬರೀ ಸ್ಕಿಲ್ಸ್ ಇದ್ರೆ ಮಾತ್ರ ಸಾಲದು. ಲಾಸ್ ಆದ್ರೂ ಕೂಡ ಅದನ್ನ ಬೇರ್ ಮಾಡೋ ತಾಕತ್ತಂತೂ ಇರಲೇಬೇಕು. ಇಲ್ಲ ಅಂದ್ರೆ ದಿಸ್ ಇಸ್ ನಾಟ್ ದ ರೈಟ್ ಪ್ಲೇಸ್. ಸೋಷಿಯಲ್ ಮೀಡಿಯಾ ಅರ್ಧಕ್ಕರ್ಧ ಸುಳ್ಳೇ ಇರುತ್ತೆ. ಅದನ್ನೆಲ್ಲ ನಂಬ್ಕೊಂಡು ನೀವು ಟ್ರೇಡಿಂಗ್ ಮಾಡಕ್ ಬಂದ್ರೆ ಮುಗೀತು ಕತೆ.